Question number 21 to 25, mathematical reasoning related questions here. Mathematical reasonings related questions anta bandaga we have here, you can see that they have given first. The question is find the wrong number. ಇಷ್ಟು ನಂಬರ್ಸ್ ಕೊಟ್ಟಿದ್ದಾರೆ 1 2 5 14 41 125 ಕೊಟ್ಟಿದ್ದಾರೆ. ಇದರಲ್ಲಿ ರಾಂಗ್ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರಾಂಗ್ ನಂಬರ್ ಅಂತ ಐಡೆಂಟಿಫೈ ಮಾಡಬೇಕಾದ್ರೆ ಫಸ್ಟು ಇದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. 1 3s are 3 minus 1 is 2. ಆಮೇಲೆ 2 3s are 6 6 minus 1 is 5 5 3s are 15 minus 1 is 14 14 3s are 14 3s are 42 minus 1 is 41 41 into 3 4 is 12 123 ಅಂದ್ಕೊಳ್ತೀನಿ. 123 ಮೈನಸ್ 122 ಬರಬೇಕು. ಇಲ್ಲಿ 125 ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ 125 ಇಸ್ ರಾಂಗ್ ಅಂತ ಕೇಳಿರೋದು ಅವರು. ನೆಕ್ಸ್ಟ್ ಕ್ವಶನ್ ನಂಬರ್ 22. ಇದು ಫಾರ್ ಸರ್ಟೆನ್ ಕೋಡ್ ಆಫ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಈಸ್ ರಿಟರ್ನ್ ಆಸ್ 73. ನೋಡಿ, ಎ ಬಿ ಸಿ ಡಿ ಇ ಎಫ್ ಜಿ H I J K L M N O P Q R S T U V W X Y Z. P here 5 10 15 16. P is 16. E is 5. R ಯೂಶಲಿ 73 ಕೊಟ್ಟವ್ರು ಅಂದರೆ ಆ್ಯಡ್ ಮಾಡಿದ್ದಾರೆ ಅಂತಲೇ ಅರ್ಥ. ಓಕೆ, ಆ್ಯಡ್ ಮಾಡಿದ್ದಾರೆ ಅಥವಾ ಎಲ್ಲಾದರೂ ಟೋಟಲ್ ಸೇರಿಸ್ಕೊಂಡು ಆವ್ರೇಜ್ ಮಾಡಿರ್ತಾರೆ. ಫಸ್ಟ್ ಆ್ಯಡ್ ಮಾಡಿ ನೋಡೋಣ, ಆಮೇಲೆ ಆವ್ರೇಜ್ ನೋಡೋಣ. ಓಕೆ, ಫಸ್ಟ್ ಇ ಆಯಿತು. ಆರ್ ವೇರ್ ಇಸ್ ಆರ್ 5 10 15 16 17 18. ಎಫ್ ಈಸ್ 1 2 3 4 5 6. ಇ ಈಸ್ 5. ಸಿ ಈಸ್ 3. ಟಿ ಈಸ್ 20. ಸೊ 16 plus 5 plus 18. 16 plus 5 plus 18 plus 6 plus 5 plus 3 plus 20 is 73. ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಈಗ ಕಾಂಪ್ಯಾಕ್ಟದು ನಾವು ಆ್ಯಡ್ ಮಾಡಿ ನೋಡಬೇಕು ಅಷ್ಟೇ. ಸೊ ಇದಾಯಿತು, ಆ್ಯಡ್ ಮಾಡಬೇಕನ್ನೋದು ಗೊತ್ತಾಯಿತು. ಕಾಂಪ್ಯಾಕ್ಟ್ ಸಿ ಇಸ್ 3, ಓ ಇಸ್ 15, ಎಮ್ ಇಸ್ 18, ಪಿ ಇಸ್ 21 ಅಲ್ಲ 16, ಪಿ ಇಸ್ 16. ಕ್ಲೀನಾಗಿ ನಾನು 5 10 15 16 ಪಿ ಇಸ್ 16 1 ಎ ಆಯಿತು. ಸಿ ಇಸ್ 3 ಆ್ಯಂಡ್ ಟಿ ಎಲ್ಲಿದೆ? ಇಲ್ಲಿ 5 10 15 20 20 ಪ್ಲಸ್ 3 23 24 30 40 40 58 68 71 70 4 75 something. 3 plus 15 plus 18 plus 16 plus 1 plus 3 plus 20 76 ಬರ್ತಾ ಇದೆಲ್ಲ. ಸಿ ಇಸ್ 3, ಓ 15 ರೈಟ್, ಎಮ್ 18 ದಿಸ್ ಈಸ್ ಆಲ್ಸೋ ರೈಟ್, ಪಿ 15 16 this is also right, A is 1, C 3, T 3 15 18 16 1 3 20 76 ಬರ್ತಾ ಇದೆ. So here they have not given 76. 3 15 sorry, this is not m is not here, m 13 ಅಲ್ಲ, m is 13 ಅಂದೆ ತಪ್ಪು. m is 13. 5 10 15 16 5 10 11 12 13 ಓಕೆ. ಸೊ ಇಲ್ಲಿ 13 ಅಂದಾಗ I can find that it is 71. So answer is 71. Next question number 23. What percentage of day is 3 hours? ನೋಡಿ, ಒಂದು ದಿನದಲ್ಲಿ 24 hours. 3 hours ಅಂದರೆ ಎಷ್ಟು? 3 hours into 1 3 divided by 24 into 100 is 12.5. So ಇದಕ್ಕೆ 12.5. A ಗೆ 3 is the answer. So this 2 cannot be the answer.
ಎಗೆ 3 ಆಗೋಯ್ತಿದ್ದು ಮತ್ತೆ ತಗೊಳ್ಳೋ ಹಾಗಿಲ್ಲ. ನೆಕ್ಸ್ಟು ವಾಟ್ ಈಸ್ ದ ಅವರೇಜ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 3 ತೊಗೊಳ್ತೀನಿ. 3 1s are 3, 3 2s are 6, 9, 12, 15, 3 plus 6 plus 9 plus 12 plus 15 is equal to 55 divided by 1, 2, 3, 4, 5. 5. 55 divided by 5, 11. ಸೊ 3ಗೆ 11 ಬರಬೇಕು. ಫೋರ್ತ್ ಒನ್ ವಾಟ್ ಈಸ್ ದ ಅವರೇಜ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 3? ಹೌದು, ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 3 1 2 3 4 5. 3 1s are 3, 3 2s are 6, 3 3s are 9, 3 4s are 12, 3 5s are 15, 1 2 3 4 5, 3 plus 6 plus 9 plus 12 plus 15 is 45. Sorry, 45. 45 divided by 5 is 9. Sorry, this one ಇದಕ್ಕೆ 9 ಆನ್ಸರ್. ದಿಸ್ ಒನ್ 1 ಅಂದರೆ 9 ಆನ್ಸರ್. ಓಕೆ, ಇದು ಮುಗ್ದೋಯ್ತು ಸಿ. ಸೊ ಈಗ ನಮಗೆ ಗೊತ್ತಾಯಿತು ಎಗೆ 3, ಸಿಗೆ 1 ಅಂದರೆ ಆನ್ಸರ್ ಇಸ್ ದಿಸ್ ಒನ್, ಆಪ್ಷನ್ 3. ಬಾಕಿದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ. ಕ್ವೆಶ್ಚನ್ ನಂಬರ್ 24. ದ ಪ್ರೈಸ್ ಆಫ್ ಅ ಜ್ಯುವೆಲ್. The price of a jewel passing through 3 hands rises on the whole by 65%. A ಇಂದ ಬಿಗೆ, ಬಿ ಇಂದ ಸಿಗೆ ಹೋಗೋಷ್ಟರಲ್ಲಿ 65% ಇನ್ಕ್ರೀಸ್ ಆಗಿಬಿಟ್ಟಿದೆ ಅಂತ ಪ್ರೈಸು. ಇಫ್ ಇನ್ ದ ಫಸ್ಟ್ ಹ್ಯಾಂಡ್ ಇಫ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ಸ್ ಆನ್ 20%, ಎ 20% ಅರ್ನ್ ಮಾಡೋದಂತೆ, ಬಿ 20% ಅರ್ನ್ ಮಾಡೋದ್ರಂತೆ. 25% ಅರ್ನ್ ಮಾಡಿದ್ನಂತೆ ಇವನು. ದೆನ್ ಫೈಂಡ್ ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ ಬೈ ದ ಥರ್ಡ್ ಸೆಲ್. ಸಿ ಎಷ್ಟು ಮಾಡ್ದ ಅಂತ ಕೇಳ್ತಾ ಇದ್ದ. ಸೊ ಈಗ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಅವ್ನು ಹೇಳಿಲ್ಲ. ನಾವು ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100 ಅಂತ ಅಸ್ಯೂಮ್ ಮಾಡೋಣ. ಅಸ್ಯೂಮ್ ಫಸ್ಟ್ ಸೆಲ್ಲರ್ 20%. ಓಕೆ, ಫಸ್ಟ್ ಸೆಲ್ಲರ್ 20% ಅಂದರೆ 20% 100 ಮೇಲೆ 100 ಪ್ಲಸ್ 20% ಈಸ್ ಈಕ್ವಲ್ ಟು 120ಗೆ ಮಾರಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ಸೆಲ್ಲರು 120 ಇತ್ತು, 100 ಪ್ಲಸ್ 25% ಅಲ್ವಾ. ಹೌದು, 120ನ ಜೊತೆ ಅದ್ರ ಮೇಲೆ 25% ಅಂದರೆ 30, ಟೋಟಲ್ 150ಗೆ ನೆಕ್ಸ್ಟ್ ಕೊಟ್ಟಿದ್ದಾನೆ ಅವನು ಥರ್ಡ್ ಸೆಲ್ಲರ್ಗೆ. ಈಗ ಥರ್ಡ್ ಸೆಲ್ಲರು 150ಗೆ ಪರ್ಚೇಸ್ ಮಾಡಿದ್ದಾನೆ, ಆದರೆ ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಅವನು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಈಗ ಓವರಾಲ್ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರಲ್ವ ಅವರು, ಓವರಾಲ್ ಇನ್ಕ್ರೀಸ್ ಇಸ್ 65% ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಸೊ ಈಗ ನಾವು ಫೈನಲ್ ಸೆಲ್ಲಿಂಗ್ ಪ್ರೈಸು 165 ಅಂದ್ಕೊಂಡ್ರೆ, ಇಲ್ಲಿ 165 ಅಂದ್ಕೊಂಡ್ರೆ ಅವನು 150ಗೆ ತೊಗೊಂಡಿದ್ದಾನೆ, 165ಗೆ ಸೆಲ್ ಮಾಡಿದ್ದಾನೆ. ಅಂದರೆ 165 ಮೈನಸ್ 150 ಈಸ್ 15, ಅಂದರೆ 15% ಅಷ್ಟು ಪ್ರಾಫಿಟ್ ಮಾಡಿದ್ದಾನೆ ಇವನು ಅಂತ. ಕರೆಕ್ಟ್, 15% ಅಷ್ಟು. ಸೊ 15% ಅಷ್ಟು ಮಾಡಿದ್ದಾನೆ. ಓಕೆ, ₹150 ಅವ್ನು ಖರೀದಿ ಮಾಡಿದ್ದು. ಕರೆಕ್ಟ್, ಅವ್ನು ಖರೀದಿ ಮಾಡಿದ್ದು ₹150 15% ಅಂದರೆ 15 ಅಷ್ಟು, 15% ಅಲ್ಲ, ಅದು ₹15 ಅದು ₹15.
ಸೊ ಅವ್ನು ಖರೀದಿ ಮಾಡಿದ್ದು 15 ರೂಪೀಸ್ ಇಟ್ಕೊಂಡು ಪ್ರಾಫಿಟ್ 150ಗೆ ಮಾಡಿದ್ದಾನಂದರೆ 10% ಈಸ್ ಪ್ರಾಫಿಟ್ ಅವನಿಗೆ. 10% ಪ್ರಾಫಿಟ್ಟು. 15 ಅಲ್ಲ, 20 ಅಲ್ಲ, 30 ಅಲ್ಲ. ಮತ್ತೊಂದು ಸಲ ಹೇಳ್ತೀನಿ ನಾನಿಲ್ಲಿ. ಒಬ್ಬ ಸೆಲ್ಲರು ಕಾಸ್ಟ್ ಪ್ರೈಸ್ 100 ರೂಪೀಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ ಸೆಲ್ಲರು 100 ರೂಪೀಸಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ದ, 20% ಅಂದರೆ 20 ರೂಪಾಯಿ ಪ್ರಾಫಿಟ್ ಇಟ್ಟು 120ಗೆ ಮಾರ್ದ. ಸೊ ಈಗ 120ಗೆ ಮಾರ್ದ ಸೆಕೆಂಡು ವ್ಯಕ್ತಿ ಅವನಿಂದ ಪರ್ಚೇಸ್ ಮಾಡಿ 120 ರೂಪೀಸಿಗೆ ಖರೀದಿ ಮಾಡಿ ಅದ್ರ ಮೇಲೆ 25% ಆದರೆ 30 ರೂಪೀಸ್ ಪ್ರಾಫಿಟ್ ಇಟ್ಕೊಂಡು 150ಗೆ ಮಾರ್ದ. ಇನ್ನೊಬ್ಬ ಮೂರನೇ ವ್ಯಕ್ತಿ 150 ರೂಪೀಸಿಗೆ ಖರೀದಿ ಮಾಡ್ದ. ಎಷ್ಟು ರೂಪೀಸ್ ಪ್ರಾಫಿಟ್ ಇಟ್ಕೊಂಡಿದ್ದಾನೆ ಗೊತ್ತಿಲ್ಲ, ಆದರೆ ಟೋಟಲ್ ಪರ್ಸೆಂಟೇಜ್ ಪ್ರಾಫಿಟ್ ಇನ್ಕ್ರೀಸ್ ಆಗಿರೋದು 65% ಅಂದಿರೋದ್ರಿಂದ 100 ಮೇಲೆ 65% ಅಂದರೆ 65 ರೂಪೀಸ್. 100 ಪ್ಲಸ್ 65 ಅಂದರೆ 165 ಆಗಿದೆ ಟೋಟಲ್. ನೆಕ್ಸ್ಟು ಥರ್ಡ್ ಸೆಲ್ಲರ್ ಅವ್ನು ಬೇರೆಯವನಿಗೆ ಕೊಡುವಾಗ, ಫೋರ್ತ್ ಅವನಿಗೆ ಕೊಡುವಾಗ. ಸೊ ಈಗ 165 ಆಗಿದೆ ಅಂದರೆ ಎಷ್ಟು ಡಿಫ್ರೆನ್ಸು? 15 ರೂಪೀಸ್ ಡಿಫ್ರೆನ್ಸ್ ಅಂದ್ಕೊಳ್ಳೋಣ. ಈಗ 15 ರೂಪೀಸು 150 ಕಂಪೇರ್ ಮಾಡಿದ್ರೆ ಇಂಟು 100 ಈಸ್ ಈಕ್ವಲ್ ಟು 10%. 10% ಈಸ್ ದ ಆನ್ಸರ್. ಕ್ವಶನ್ ನಂಬರ್ 25. ಈ ರೀತಿ ಕೊಡ್ತಾನೆ ನೋಡಿ, ಕಷ್ಟ ಮಾಡೋಕ್ಕೆ ಚುಚ್ಚಾಗಿ ಜಾಸ್ತಿ ಟೆನ್ಷನ್ನು. ಓಕೆ, ಕ್ವಶನ್ ನಂಬರ್ 25. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ A to D ಆರ್ ಕರೆಕ್ಟ್? 5% ಆಫ್ 25% ಆಫ್ 1600 ಈಸ್ 50 ಅಂತ. ಸೊ ಫಸ್ಟು 1600 ನಾಟ್ 25%ಗೆ ಎಷ್ಟು? ಓಕೆ, 1600 ಅಂದರೆ 160, 162, 320 ಪ್ಲಸ್ 80, 400. 400 ಈಸ್ ಅದರ 5%. 440, 20 ಅಲ್ವಾ? ಇಲ್ಲಿ 20 ಬರಬೇಕು, ಬಟ್ ಇವನು 50 ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಎ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಅಂದಾಗ ಇದೆರಡು ಆಪ್ಷನ್ಸ್ ಆಗಲ್ಲ. ಈಗ ನಾವು ನೋಡೋಣ. ಸಿ ಅಂತ ಎರಡರಲ್ಲೂ ಇದೆ, ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಬಿನೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಡಿ ಚೆಕ್ ಮಾಡೋಣ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಝೆಡ್ 3, 4, 2. if x bar 3 y bar 4 is equal to ಇಲ್ಲಿ ಹೆಂಗಾಗುತ್ತೆ? ದಿಸ್ ಮಸ್ಟ್ ಬಿ 3:4:5ನೇ. ದಿಸ್ ಕೆನಾಟ್ ಬಿ 2:3:7. ದಿಸ್ ಇಸ್ ರಾಂಗ್. ಓಕೆ, ನಮಗೆ ಇಲ್ಲಿ XYZ ಕೊಟ್ಟಿಲ್ಲ, ನಾವು 1 ಅಂದ್ಕೊಳ್ಳೋಣ. 1/3, 1/4, 1/5 ಅಂದ್ರೂ 3:4:5ನೇ ಬರೋದು. 2:3:7 ಅಲ್ಲ. ದಿಸ್ ಇಸ್ ರಾಂಗ್. ಡೈರೆಕ್ಟ್ ಸಿಂಪಲಾಗಿ ಕೇಳಿದ್ದಾನೆ. ಸೊ ದಿಸ್ ಇಸ್ ರಾಂಗ್ ಅಂದಾಗ ದಿಸ್ ಕೆನಾಟ್ ಬಿ ದ ಆನ್ಸರ್. ದಿಸ್ ಇಸ್ ದ ಆನ್ಸರ್. ಓಕೆ, even you can check that, you can calculate. If this is easy, you can see the third option here. If interest earned on 15,000 is 3 years at a simple interest is 5,400, then the rate of interest is 12% ಅಂತ ಕೊಟ್ಟಿದ್ದಾರೆ. that is right. ಚೆಕ್ ಮಾಡಿ, ಸರಿ ಇದೆ. 0.15% of 33.13% of 10,000 is 5 ಅಂತ ಕೊಟ್ಟಿದ್ದಾನೆ. ಸೊ 10,000 33.13 ಆದರೆ 3,333 ಸಮಥಿಂಗ್ ಆಗುತ್ತೆ. ಅದ್ರದ್ದು 0.15% ಅಂದರೆ 5. ದಟ್ ಈಸ್ ಆಲ್ಸೋ ರೈಟ್. ಓಕೆ, ಸೊ ದಟ್ ಈಸ್ ಆಲ್ಸೋ ರೈಟ್. ಸೊ this is about the mathematical reasoning questions. Thank you.